ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? Eighth English, what we are going to do? We have come to the concluding portion of tenses, that is in future tense. We are going to see future perfect continuous tense in today's class. Future perfect continuous tense in today's class. ಅದರ ಅರ್ಥ ಏನು, ಅದ್ರ ಜೊತೆ ಇರೋ ಉದಾಹರಣೆಗಳು ಎಲ್ಲ ನೋಡೋಣ. ಕೊನೆಯಲ್ಲಿ ನಾವು ಆಲ್ರೆಡಿ ಪ್ರೆಸೆಂಟ್ ಅಲ್ಲಿ, ಪಾಸ್ಟ್ ಅಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ನ ನೋಡಿದೀವಿ ಅಲ್ವಾ? ಅದೇ ತರಾನೇ ಫ್ಯೂಚರ್ ಅಲ್ಲೂ ಇದೆ. ಇದನ್ನ ಹೇಗ್ ಗುರುತಿಸೋದು, ಅದು ಸಂಬಂಧವಾಗಿರೋ ಪ್ರಶ್ನೆಗಳನ್ನ ಉತ್ತರಿಸೋದನ್ನು ನೋಡೋಣ. ಆಯ್ತಾ? ಫಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಅರ್ಥ, ಡೆಫಿನೇಷನ್, ಸ್ಟ್ರಕ್ಚರ್ ಇವೆಲ್ಲ ತಿಳ್ಕೊಂಡ್ಬಿಡೋಣ. ಒಂದು ನಿಮಿಷ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ. Future perfect continuous tense. This tense is used to show an action that will be going on for some time in the future. ಅಂದ್ರೆ ಕನ್ನಡದಲ್ಲಿ ಭವಿಷ್ಯದಲ್ಲಿ ಕೆಲವು ಸಮಯದವರೆಗೆ ನಡೆಯುತ್ತಿರುತ್ತಿರುವ ಕ್ರಿಯೆಯನ್ನು ಸೂಚಿಸಲು ಈ ಕಾಲವನ್ನು ಬಳಸಲಾಗುತ್ತದೆ. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ತನಕ ಒಂದು ಕೆಲಸವಾದ್ದು ನಡೀತಾನೆ ಇರತ್ತೆ. ಈ ತರ ಹೇಳ್ಬೇಕಂದ್ರೆ ಅದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಸೊ ಇದಕ್ಕೆ ಇದ್ರದ್ದು ಅರ್ಥ ಬರ್ಕೋಬೇಕಾದ್ರೆ ನೀವು ನೋಟ್ ಡೌನ್ ಮಾಡ್ಕೊಬಹುದು ನಿಮ್ ಬುಕ್ ಅಲ್ಲಿ. ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ ಬರ್ಕೊಳ್ಳೋಕೋಸ್ಕರ. ಬರ್ದಾಯ್ತಾ? ಇದರದ್ದು ಡೆಫಿನೇಷನ್: ಇಟ್ ಈಸ್ ಯೂಸ್ ಟು ಟಾಕ್ ಅಬೌಟ್ ಅನ್ ಆಕ್ಷನ್ ದಟ್ ವಿಲ್ ಹ್ಯಾವ್ ಬೀನ್ ಕಂಟಿನ್ಯೂಯಿಂಗ್ ಅಪ್ ಟು ಅ ಸರ್ಟನ್ ಟೈಮ್ ಇನ್ ಫ್ಯೂಚರ್. ಭವಿಷ್ಯದ ಒಂದು ನಿರ್ದಿಷ್ಟ ಸಮಯವರೆಗೆ ಮುಂದುವರಿಯುತ್ತಿರುವ ಕ್ರಿಯೆಯನ್ನು ವಿವರಿಸಲು ಈ ಕಾಲವನ್ನು ಬಳಸಲಾಗುತ್ತದೆ. ಸೊ ದಿಸ್ ಇಸ್ ಅ ಡೆಫಿನೇಷನ್ ಫಾರ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದರದ್ದು ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ? ಸಬ್ಜೆಕ್ಟ್ ವಿಲ್ ಹ್ಯಾವ್ ಬೀನ್, ಅದಾದ್ಮೇಲೆ ವರ್ಬ್ ಜೊತೆಗೆ ING, ಅದಾದ್ಮೇಲೆ ಮುಖ್ಯವಾಗಿ ಎಷ್ಟೊತ್ತು, ಆ ಸಮಯವನ್ನ ಹೇಳುತ್ತದೆ. ಅಂತಹ ವಾಕ್ಯವನ್ನು ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ ಅಂತ ಗುರುತಿಸ್ಕೋಬಹುದು. ಸಬ್ಜೆಕ್ಟ್ ವಿಲ್ ಹ್ಯಾವ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್ಸ್ ಆಗ್ಬಿಡತ್ತೆ. ಸಬ್ಜೆಕ್ಟ್ ವಿಲ್ ಹ್ಯಾವ್ ಬೀನ್ ವರ್ಬ್ ಪ್ಲಸ್ ING. ಸೊ ಸಬ್ಜೆಕ್ಟ್ ಯಾರೊಬ್ಬ ಕ್ರಿಯೆಯನ್ನು ಮಾಡ್ತಿದ್ದಾನೋ ಅದನ್ನ ಸಬ್ಜೆಕ್ಟ್ ಅಂತೀವಿ. ಇಲ್ಲಿ ವಿಲ್ ಹ್ಯಾವ್ ಬೀನ್ ಮಾಡ್ತಾ ಇರ್ಬೇಕು. ವಿಲ್ ಹ್ಯಾವ್ ಬೀನ್ ಫ್ಯೂಚರ್ ಅಲ್ಲಿ ಒಂದು ಕೆಲಸವಾದದ್ದು ನಡೀತಾನೆ ಇರತ್ತೆ ಅಂತ ಹೇಳೋದಿಕ್ಕೆ ಉಪಯೋಗಿಸುವ ಹೆಲ್ಪಿಂಗ್ ವರ್ಬ್ಸ್ ಇವು. ಆಯ್ತಾ? ಮುಖ್ಯ ಕ್ರಿಯಾಪದಕ್ಕೆ ಇದು ಸಹಾಯ ಮಾಡುತ್ತೆ. ದಟ್ ಇಸ್ ವೈ ದೀಸ್ ಆರ್ ಹೆಲ್ಪಿಂಗ್ ವರ್ಬ್ಸ್. ವಿಲ್ ಹ್ಯಾವ್ ಬೀನ್ ವರ್ಬ್, ಅದಾದ್ಮೇಲೆ ING, ಅದ್ರ ಜೊತೆಗೆ ಸಮಯ.
ಟೈಮ್ ವಿಲ್ ಆಲ್ಸೋ ಬಿ ಮೆನ್ಷನ್ ಫಾರ್ 2 hours, ಫಾರ್ 2 days, ಈ ತರ ಇರುತ್ತೆ. ಸೊ ಇಂತಹ ಸ್ಟ್ರಕ್ಚರ್ ಅಲ್ಲಿ ಇತ್ತಂದ್ರೆ ಅದನ್ನ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಇದು ಪಾಸಿಟಿವ್. ಇದನ್ನ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಸೊ ಕರ್ತೃ, ಅದ್ರ ಜೊತೆಗೆ ವಿಲ್ ಹ್ಯಾವ್ ಬೀನ್, ಕ್ರಿಯಾಪದ, ಅದರ ಜೊತೆ ING, ಸಮಯ ಇದ್ದಂದ್ರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಪಾಸಿಟಿವ್ ಸೆಂಟೆನ್ಸ್ ಹೇಗಿರುತ್ತೆ? ಶಿ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ 1 hour. ಅವಳು 1 ಗಂಟೆ ಇಂದ ಆಟವಾಡುತ್ತಲೇ ಇರುತ್ತಾಳೆ. ಆಟವಾಡುತ್ತಲೇ ಇರುತ್ತಾಳೆ. ಅವಳು 1 ಗಂಟೆಯಿಂದ ಆಟವಾಡುತ್ತಲೇ ಇದ್ದಿರುತ್ತಾಳೆ. ಒಂದು ಕೆಲಸವನ್ನು ಮಾಡ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಶಿ ವಿಲ್ ನಾಟ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ 1 hour. ಅವಳು 1 ಗಂಟೆಯಿಂದ ಆಟವಾಡುತ್ತಲೇ ಇರಲಿಲ್ಲ. ಇಂಟರಾಗೇಟಿವ್ ಪ್ರಶ್ನೆ ರೀತಿಯಾಗಿ ಕೇಳಬೇಕು. ಅದು ಪಾಸಿಟಿವ್ ಆಗಿರೋ ಪ್ರಶ್ನೆಗೆ ಹೇಗಿರುತ್ತೆ? ವಿಲ್ ಶಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ 1 hour. ಅವಳು 1 ಗಂಟೆಯಿಂದ ಆಟವಾಡುತ್ತಲೇ ಇರುತ್ತಾಳೆಯೇ? ನೆಗೆಟಿವ್, ವಿಲ್ ಶಿ ನಾಟ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ 1 hour. ಅವಳು 1 ಗಂಟೆಯಿಂದ ಆಟವಾಡುತ್ತಲೇ ಇರಲಿಲ್ಲವೇ? ಸೊ ಈ ಹೆಲ್ಪಿಂಗ್ ವರ್ಬ್ಸ್ ಆದದ್ದು ಮೊದಲೇ ಬಂದ್ಬಿಡುತ್ತೆ. ವಿಲ್ ಶಿ ಹ್ಯಾವ್ ಬೀನ್, ವಿಲ್ ಅದಾದ್ಮೇಲೆ ಸಬ್ಜೆಕ್ಟ್ ಹ್ಯಾವ್ ಬೀನ್, ಜೊತೆಗೆ ವರ್ಬ್ ಪ್ಲಸ್ ING. Uses of future perfect continuous tense to show how long an action will continue in the future. ಎಷ್ಟು ತನಕ ಒಂದು ಕೆಲಸವಾದದ್ದು ನಡೀತಾನೆ ಇರತ್ತೆ ಮುಂದೆ ಬರೋ ಕಾಲದಲ್ಲಿ. ಎಷ್ಟೊತ್ತು, ಯಾವಾಗ ತನಕ ಒಂದು ಕೆಲಸವಾದದ್ದು ನಡೀತಾನೆ ಇರತ್ತೆ. ಭವಿಷ್ಯದಲ್ಲಿ ಕ್ರಿಯೆ ಎಷ್ಟು ಸಮಯ ಮುಂದುವರಿಯುತ್ತವೆ ಎಂಬುದನ್ನು ತೋರಿಸಲು ಈ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ನಾವು ಉಪಯೋಗಿಸ್ತೀವಿ. ಎಷ್ಟೊತ್ತು ಒಂದು ಕೆಲಸವಾದದ್ದು ನಡೀತಾನೆ ಇರತ್ತೆ. ಅದು ಯಾವಾಗ? ಈಗ ಅಲ್ಲ. ಮುಗ್ದೋಗ್ಬಿಟ್ಟಿದ್ಯಾ? ಇಲ್ಲ, ಭವಿಷ್ಯತ್ ಕಾಲದಲ್ಲಿ ಇನ್ಮೇಲೆ ನಡೆಯೋದು. ಅದು ಯಾವಾಗ ತನಕ ನಡೆಯುತ್ತೆ ಅದನ್ನ ತೋರಿಸೋದಕ್ಕೆ ಈ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಉಪಯೋಗಿಸ್ತೀವಿ. ಟು ಟಾಕ್ ಅಬೌಟ್ ಅನ್ ಆಕ್ಷನ್ ದಟ್ ಸ್ಟಾರ್ಟ್ಸ್ ನೌ ಅಂಡ್ ಕಂಟಿನ್ಯೂಸ್ ಟಿಲ್ ಅ ಫ್ಯೂಚರ್ ಟೈಮ್. ಈಗ ಪ್ರಾರಂಭವಾಗಿ ಭವಿಷ್ಯದ ಸಮಯದವರೆಗೆ ನಡೆಯುವ ಕ್ರಿಯೆಯನ್ನು ಹೇಳಲು ಈ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಉಪಯೋಗಿಸ್ತೀವಿ. ಇಷ್ಟ ಅರ್ಥ ಆಯ್ತಾ ನಿಮ್ಗೆ? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಹೇಗಿರುತ್ತೆ, ಅದ್ ಸೆಂಟೆನ್ಸ್ ಅಂಡ್ ಸ್ಟ್ರಕ್ಚರ್, ಉಪಯೋಗ ಇವೆಲ್ಲ ಗೊತ್ತಾಗಿದ್ಯಾ? ಕೆಲವು ಉದಾಹರಣೆಗಳನ್ನ ನಾನು ಬೋರ್ಡಲ್ಲಿ ಬರೆದು ತೋರಿಸ್ತೀನಿ ಇನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್.
ಐ ವಿಲ್ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಇಂಗ್ಲಿಷ್ ಫಾರ್ 3 years. ಇಂಗ್ಲಿಷ್ನ 3 ವರ್ಷ ಕಾಲದವರೆಗೆ ನಾನು ಓದ್ತಾ ಇರ್ತೀನಿ. ಯಾವಾಗ ತನಕ? ಮುಂದಿನ ಜೂನ್ ತನಕ. ಐ ವಿಲ್ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಇಂಗ್ಲಿಷ್ ಫಾರ್ 3 years. ಮುಂದಿನ ಜೂನ್ ಬಂತಂದ್ರೆ 3 ವರ್ಷ ಆಗತ್ತೆ. ಅವಾಗ ತನಕ ನಾನು ಓದ್ತಾನೆ ಇರ್ತೀನಿ ಇಂಗ್ಲಿಷನ್ನ. ಬೈ ನೆಕ್ಸ್ಟ್ ಜೂನ್, ಮುಂದಿನ ಜೂನ್ಗೆ ನಾನು 3 ವರ್ಷಗಳಿಂದ ಇಂಗ್ಲಿಷ್ ಅಧ್ಯಯನ ಮಾಡುತ್ತಿರುತ್ತೇನೆ. ಆಯ್ತಾ? ಎರಡನೇ ಉದಾಹರಣೆ, ಇಲ್ಲಿ ಈ ವಿಲ್ ಹ್ಯಾವ್ ಬೀನ್ ಸ್ಟಡಿ ಇದೇ ನಮ್ಗೆ ತಿಳಿಸುತ್ತೆ ಇದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ ಅಂತ. ಸೊ ಈ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಯಾವಾಗ ಒಳಗೆ ಅನ್ನೋ ಟೈಮ್ ನಮ್ಗೆ ಗೊತ್ತಿದೆ. 2 hours, ನೆಕ್ಸ್ಟ್ ಜೂನ್, ಇವೆಲ್ಲ ಇನ್ಫಾರ್ಮೇಶನ್ ಗೊತ್ತಾಗಿದೆ. ದಿ ಎಂಡ್ ಆಫ್ ದಿಸ್ ಮಂತ್. ಎರಡ್ 2027 ಬಂತಂದ್ರೆ ಅವ್ರು ಬೆಂಗಳೂರಲ್ಲಿ ವಾಸ ಮಾಡಿ ಸುಮಾರು 10 ವರ್ಷಗಳಾಗಿರುತ್ತೆ. They will have been living in Bangalore for 10 years by 2027. 2027 ಬಂತಂದ್ರೆ 10 ವರ್ಷಗಳಾಗಿರುತ್ತೆ ಅವರು ಬೆಂಗಳೂರಲ್ಲಿ ವಾಸ ಮಾಡಿ ಶುರು ಮಾಡಿ. 2027 ಒಳಗೆ ಹೊತ್ತಿಗೆ ಅವರು 10 ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸಿಸುತ್ತಿರುತ್ತಾರೆ. ಅರ್ಥ ಆಯ್ತಾ ಹೇಗಿರತ್ತೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ? ಅದ್ರದ್ದು ಅರ್ಥ, ಆ ಸೆಂಟೆನ್ಸ್ ಇನ್ ಸ್ಟ್ರಕ್ಚರ್, ಒಂದು ಪಾಯಿಂಟ್ ಆಫ್ ಟೈಮ್ ಬಂತಂದ್ರೆ ಅವಾಗ ತನಕ ಆ ಕೆಲಸವಾದ್ರೆ ಎಷ್ಟು ದಿನಗಳಿಂದ ನಡೀತಾ ಇತ್ತು ಅನ್ನೋ ವಿಷಯ ನಮ್ಗೆ ತಿಳಿಸುತ್ತೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಇವಾಗ ನಾನೇನ್ ಮಾಡ್ತೀನಿ ಅಂದ್ರೆ ಕೆಲವು ಸೆಂಟೆನ್ಸ್ಗಳನ್ನ ಬರಿತೀನಿ. ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಾ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಾ, ಇಲ್ಲಾಂದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಾ ಹೇಳಕ್ಕಾಗತ್ತಾ? ನೋಡೋಣವಾ? ಹೇಳ್ತೀರಾ ಮಕ್ಕಳೇ? ಓಕೆ, ಒಂದ್ಸಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಹೇಳ್ಬಿಡ್ತೇನೆ. ಅದಾದ್ಮೇಲೆ ಆ ಸೆಂಟೆನ್ಸ್ಗಳನ್ನ ಬರೆದಾಗ ನಿಮ್ಗೆ ಗೊತ್ತಾಗತ್ತೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಾ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಾ ನೋಡ್ಬೇಡ. Subject plus has or have been, verb plus ing. ಈ ತರ ಇತ್ತಂದ್ರೆ ಅದು ಯಾವ ಸೆಂಟೆನ್ಸ್, ಯಾವ ಟೆನ್ಸ್ ಅಲ್ಲಿ ಈ ತರ ಬರುತ್ತೆ? ಪಾಸ್ಟಾ, ಪ್ರೆಸೆಂಟಾ? had been plus verb plus ing, then the remaining sentence. ಈ ತರ ಇತ್ತಂದ್ರೆ ಸಬ್ಜೆಕ್ಟ್ ಆದ್ಮೇಲೆ ಹ್ಯಾಸ್ ಆರ್ ಹ್ಯಾವ್ ಬೀನ್, ಅದಾದ್ಮೇಲೆ ವರ್ಬ್ ಪ್ಲಸ್ ಐ ಎನ್ ಜಿ ಅಂದ್ರೆ
ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. Had been verb plus ing. So will have been verb plus ing, future perfect continuous tense. Will have been ಅದಾದ್ಮೇಲೆ verb plus ing ಬರುತ್ತೆ. ಅದಾದ್ಮೇಲೆ ಆಬ್ಜೆಕ್ಟ್ ನಾವು ಕೊಡ್ತೀವಿ ಅಂದ್ರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದು. ಇವಾಗ ಒಂದು ಸೆಂಟೆನ್ಸ್ ಬರೀತೀನಿ, ಇದು ಯಾವ ಟೆನ್ಸ್ ಅಂತ ಹೇಳಕ್ಕಾಗತ್ತಾ? They have been eating out often. ಇದು ಯಾವ ಕಾಲದಲ್ಲಿದೆ ಹೇಳಕ್ಕಾಗತ್ತಾ? ದೇ ಹ್ಯಾವ್ ಬೀನ್ ಈಟಿಂಗ್ ಔಟ್ ಆಫನ್. ಕೆಲವು ದಿನಗಳಿಂದ ಸುಮಾರಷ್ಟೊತ್ತು ಹೊರಗಡೆನೆ ತಿಂತಾನೇ ಇದ್ದಾರೆ. ಹ್ಯಾವ್ ಬೀನ್ ಈಟಿಂಗ್. ಹ್ಯಾವ್ ಬೀನ್ ಈಟಿಂಗ್ ಬಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಪರ್ಫೆಕ್ಟ್, ಸೂಪರ್ ಆಗಿ ಕಂಡುಹಿಡಿದಿದ್ದೀರಾ ಮಕ್ಕಳೇ, ವೆರಿ ನೈಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. CONT ಅಂತ ಬರ್ತೀನಿ, ಕಂಟಿನ್ಯೂಸ್ಗೆ ಶಾರ್ಟ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದೀನಿ. ಹೀಗೆ ಬರ್ದಿದ್ದೆ ಅಂದ್ರೆ ಐ ಹ್ಯಾಡ್ ಬೀನ್ ಈಟಿಂಗ್ ಔಟ್ ಆಫನ್. ಸುಮಾರಷ್ಟು ಸಮಯ ನಾನು ಹೊರಗಡೆನೆ ತಿಂತಾನೆ ಇದ್ದೆ. ಯಾವಾಗ ತನಕ ನನ್ಗೆ ಹುಷಾರಿಲ್ದೆ ಹೋಯ್ತಲ್ಲ ಆವಾಗ ತನಕ ನಾನು ಹೊರಗಡೆನೆ ತಿಂತಾನೆ ಇದ್ದೆ. ಬಿಫೋರ್ ಐ ಗಾಟ್ ಸಿಕ್ ಆರ್ ಬಿಫೋರ್ ಐ ಬಿಕೇಮ್ ಸಿಕ್, ಐ ಹ್ಯಾಡ್ ಬೀನ್ ಈಟಿಂಗ್ ಔಟ್. I had been eating out often before I got sick. Had been eating. ಇದು ನಮ್ಗೆ ಏನಂತ ತಿಳಿಸುತ್ತೆ? ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಮ್ಗೆ ಹೇಳುತ್ತೆ. ಇವಾಗ ನಾನು ಏನ್ ಮಾಡ್ತೀನಿ, ಕೆಲವು ಪ್ರಶ್ನೆಗಳನ್ನ ಬೋರ್ಡಲ್ಲಿ ಹಾಕಿರ್ತೀನಿ, ಅದಕ್ಕೆ ಸರಿಯಾಗಿರೋ ಉತ್ತರವನ್ನ ನೀವು ಚೂಸ್ ಮಾಡಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ that too pertaining to future perfect continuous tense. It not only has future perfect continuous tense but also present and past. Okay. She dashed for the exam since morning. ಬೆಳಗ್ಗೆಯಿಂದ ಅವಳು ಓದ್ತಾನೆ ಇದ್ದಾಳೆ. ಹ್ಯಾಸ್ ಬೀನ್ ಸ್ಟಡಿಂಗ್, ಹ್ಯಾಡ್ ಬೀನ್ ಸ್ಟಡಿಂಗ್, ವಿಲ್ ಹ್ಯಾವ್ ಬೀನ್ ಸ್ಟಡಿಂಗ್, ಇಸ್ ಸ್ಟಡಿಂಗ್.
ಯಾವ ಆಪ್ಷನ್ ಚೂಸ್ ಮಾಡ್ತೀವಿ. ಒಂದು ನಿಮಿಷ ವೇಟ್ ಮಾಡ್ತೀನಿ ನಿಮಗೋಸ್ಕರ. ಎರಡನೇ ಪ್ರಶ್ನೆ, they dash cricket for 2 hours. They have been playing cricket for 2 hours. They had been playing cricket. I'm sorry. They had played. They will be playing. They are playing. 2 ಗಂಟೆ ಅಷ್ಟಿಂದ ಅವರು ಕ್ರಿಕೆಟ್ ಆಟ ಆಡ್ತಾನೆ ಇರ್ತಾರೆ. I dash in this company for 5 years. Have been working, had worked, will have worked, am working. Fourth sentence. He dashed for an hour before the guests arrived. Had been sleeping, has been sleeping, will have been sleeping, is sleeping. Fifth question. We dashed for the bus when it started raining. We had been waiting for the bus when it started raining. We have been waiting for the bus when it started raining. We will have been waiting for the bus when it started raining. We are waiting for the bus when it started raining. Okay. Sixth question. She dashed the song before the competition began. Had been practicing, has been practicing, will have been practicing, is practicing. It began ಅನ್ನೋ ವರ್ಡ್ ಇದೆ. ಸೊ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಯೋಚನೆ ಮಾಡಿ ಬರೀಬೇಕು. Seventh question. By next month, I dash French for 1 year. Will have been learning, had been learning, am learning. By next month, ಮುಂದಿನ ತಿಂಗಳೊಳಗೆ
ಒಂದು ವರ್ಷ ಆಗಿರುತ್ತೆ ನಾನು ಫ್ರೆಂಚ್ನ ಕಲಿಯಕ್ಕೆ ಶುರು ಮಾಡಿ. 8th question. By 6 p.m. they dash for 8 hours. Will have been traveling, had been traveling, are traveling. By 6 p.m. they dash for 8 hours. 6 ಗಂಟೆಯೊಳಗೆ 6 p.m. You are knowing the deadline or the particular point by which it is getting completed. It will be happening. Next week, she dashed at the school for 10 years. Next week, she dashed at the school for 10 years. Will have been teaching, has been teaching, had been teaching, is teaching. Tenth question. The workers dashed on the road for weeks before it was opened. Had been working, have been working, will have been working, are working. The workers dashed on the road for weeks before it was stopped. Oh, I'm so sorry, before it was opened. Had been working, have been working, will have been working, are working. Okay. With this, we have come to the conclusion part. It is, we have seen tenses and we have completed our class with future perfect continuous tense. And next session it is going to be with a different topic. So I hope tenses are very much clear to all of you. ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. So with that good note, I shall end the session over here. Thank you so much, friends. Jai Hind, Jai Bharat, Jai Vidya Shakti.